ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹುಕ್ಕೇರಿ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿ ವಿತರಣಾ ಸಮಾರಂಭ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಟಿಪ್ಪು ವರ್ಧನ್ ಇವರ ಆದೇಶದ ಮೇರೆಗೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಕಾರ್ಯದರ್ಶಿಗಳಾಗಿ ಶ್ರೀ ರಾಮಣ್ಣ ಇಟಿ ಇವರ ಸಮ್ಮುಖದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹುಕ್ಕೇರಿ ತಾಲೂಕಾ ಘಟಕದ ವತಿಯಿಂದ ನೂತನ ಅಧ್ಯಕ್ಷರಾದ ಜಿಯಾವುಲ್ಲಾ ವಂಟಮೂರಿ, ಉಪಾಧ್ಯಕ್ಷರಾದ ಸಂತೋಷ್ ಪಾಟೀಲ್ ಹಾಗೂ ನೂತನ ಪದಾಧಿಕಾರಿಗಳ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿ ಐಡಿ ಕಾರ್ಡ್ ವಿತರಣಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಶನಿವಾರ 11 ಜುಲೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕಿನ ನೂತನ ಪದಾಧಿಕಾರಿಗಳಿಗೆ ಅಧಿಕೃತವಾಗಿ ಪ್ರಮಾಣ ಪತ್ರ ಹಾಗೂ ಐಡಿ ಕಾರ್ಡ್ ಗೌರವ ಸತ್ಕಾರದೊಂದಿಗೆ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಪತ್ರಿಕಾ ರಂಗದ ಜವಾಬ್ದಾರಿ ಮತ್ತು ಸಮಾಜದ ಏಳಿಗೆಗಾಗಿ ಪತ್ರಕರ್ತರ ಪಾತ್ರವು ಕುರಿತು ಶ್ರೀಗಳು ನೀವು ಜಾಗೃತೆಯಿಂದ ಕೆಲಸ ಮಾಡಿ ತಾವುಗಳಿಂದ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆಯಾದರೆ ನೀವು ನ್ಯಾಯ ದೊರಕಿಸಿಕೊಡಬೇಕು. ನಿಮ್ಮ ಭಾಗದಲ್ಲಿ ಆಗುವ ಅನ್ಯಾಯವನ್ನು ತಡೆಗಟ್ಟಬೇಕು. ಇದು ಪತ್ರಕರ್ತರಾಗಿ ನೀವು ಸಮಾಜ ಸೇವೆ ಮಾಡಿ ಎಂದು ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪತ್ರಕರ್ತರು ಭಾಗವಹಿಸಿದರು. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಆಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯ ಜಗದ್ಗುರು ಪ್ರಾತಸ್ಮರಣೆ ಗುರುದೇವರನ್ನ ಸ್ಮರಣೆ ಮಾಡ್ಕೋತಾ ಕ್ಷೇತ್ರದ ತೇಜೋಮೂರ್ತಿ ಗುರುಶಾಂತನಲ್ಲಿ ಮಾತೆ ಅನ್ನಪೂರ್ಣೆಯಲ್ಲಿ ಗುರು ರೇಣುಕರಲ್ಲಿ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರು ಹುಕ್ಕೇರಿ ತಾಲೂಕಿನ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ಮತ್ತು ಐಡಿ ವಿತರಣಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ಪತ್ರಕರ್ತರೇ, ಜೊತೆಗೆ ಆಯ್ಕೆಯಾಗಿರುವ ಎಲ್ಲ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ, ಸದಸ್ಯರೇ, ಇಲ್ಲಿದ್ದೀವಿ. ನಿಮಗೆ ನಾವು ಯಾಕ ಐಡಿ ವಿತರಣೆ ಮಾಡ್ಲಿಕ್ಕೆ ಒಪ್ಕೊಂಡಿವಿ ಅಂತಂದ್ರೆ, ನಾವು ಸಾಧನ ಕಿರಣ ಮಾಸ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದೀವಿ. ನಾವು ಓದುವಾಗ ಅಂತಂದ್ರೆ 30 ವರ್ಷದ ಹಿಂದಿಂದನೂ ಪಂಚಾಚಾರ್ಯ ಪ್ರಭಾ ಅಂತ ಹೇಳಿ ಅದಕ್ಕೆ ಉಪಸಂಪಾದಕರಾಗಿ, ಅಂಕಣಕಾರರಾಗಿ ಅಲ್ಲೂ ಕೂಡ ಕೆಲಸ ಮಾಡಿದವ್ರಿಗೆ. ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ, ಪತ್ರಿಕೆ ಅನ್ನೋದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಇದಕ್ಕೆ ಪತ್ರಿಕೋದ್ಯಮ ಅಂತಾರೆ. ಪತ್ರಿಕಾ ಅದು ನಿಮಗೆ ಉದ್ಯಮನೂ ಆಗಲಿ, ಅದರ ಜೊತೆಯಲ್ಲಿ ಈಗಿನ ಸಿಚುವೇಶನ್ ಒಳಗೆ ನಿಮಗೆ ಗೊತ್ತಿರ್ಲಿ ಬಹಳಷ್ಟು ಫಾಸ್ಟ್ ಅದ. ನಾವು ಅನ್ಕೊಂಡಿವಿ ಏನು ಅಂತಂದ್ರೆ, ನೀವು ಐಡಿ ಹಾಕೊಂಡವ್ರಷ್ಟ ಪತ್ರಕರ್ತರಂತ ನೀವು ತಿಳ್ಕೊಂಡಿದ್ದೀರಿ. ಆದ್ರೆ ಈಗ ಎಲ್ಲರ ಕೈಯಾಗ ಸ್ಮಾರ್ಟ್ ಫೋನ್ ಬಂದಾವ. ಯಾವುದು ಕೂಡ ತಕ್ಷಣದಲ್ಲಿ ಹೊರ ಹೋಗ್ಬಿಡುತ್ತದೆ, ಯಾವುದು ಉಳಿಯಂಗಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಜಾಗೃತರಾಗಿ ಕೆಲಸವನ್ನ ಮಾಡಿ. ಮೊದಲಿನಷ್ಟು ಬೇರೆ ವ್ಯವಸ್ಥೆಗಳೀಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮೆಲ್ಲೂ ಕೂಡ ಬಹಳಷ್ಟು ಜನ ಕಣ್ಣಿರ್ತದೆ. ಅದಕ್ಕೆ ನಿಮ್ಮಿಂದ ಮತ್ತೊಬ್ಬರಿಗೆ ನ್ಯಾಯ ಸಿಗಿ. ಈ ಪತ್ರಿಕೆ ಅನ್ನೋದು ಏನದಲ್ಲ, ನ್ಯಾಯವನ್ನು ಒದಗಿಸುವ ಒಂದು ಮಾಧ್ಯಮ ಇದೆ. ಬಹುಶಃ ಆ ನಿಟ್ಟಿನೊಳಗೆ ನೀವು ಈಗಾಗಲೇ ಹೇಳಿರುವ ಹಾಗೆ ನಿಮ್ಮಿಂದ ಇನ್ನೂ ಏನೇನೋ ಸಾಮಾಜಿಕವಾಗಿ ಕೆಲಸ ಮಾಡ್ತೀನಿ ನೀವು ಕೂಡ ಅಂದಿದ್ದೀರಿ. ಮಾಡಿ, ಒಳ್ಳೇದಾಗಲಿ. ನನಗೊಂದೇನಂತಂದ್ರೆ, ನೀವೆಲ್ಲ ಈಗಿರುವಂತ ಎಲ್ಲಾ ಹುಡುಗರು, ನೀವೇನ ಪದಾಧಿಕಾರಿಗಳ ಆಯ್ಕೆಯಾಗಿರುವ ಅರ್ಧಕ್ಕರ್ಧ ಮಡದಾಗ ಬೆಳೆದ ಹುಡುಗರುನ ಇದ್ದೀವಿ. ಅದಕ್ಕಿನ್ನೂ ನಮಗ್ ಖುಷಿನೇ.
ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಹೆಚ್ಚು ನಾನು ಏನು ಹೇಳಿಕ್ ಹೋಗೋದಿಲ್ಲ. ಇದರ ಬಗ್ಗೆ ನೀವು ಇನ್ನೊಂದೇನಾದ್ರೂ ಅಕಸ್ಮಾತ್ ಆಗಿ ಒಂದು ಸರಿ ನೀವು ಆರಾಮಾಗಿ ಕೂತ್ಕೋರಿ. ಒಮ್ಮೆ ನೆಗೆಟಿವ್ ವಿಚಾರ ಮಾಡ್ರಿ, ಒಂದು ಪಾಸಿಟಿವ್ ವಿಚಾರ ಮಾಡ್ರಿ. ನೆಗೆಟಿವ್ ವಿಚಾರ ಮಾಡಿದ್ರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಆಗ್ಬಹುದು, ಆದ್ರೆ ಪಾಸಿಟಿವ್ ವಿಚಾರ ಮಾಡಿದ್ರೆ ನಿಮ್ಮ ಭಾಗನೇ ಡೆವಲಪ್ ಆಗ್ತದೆ. ನಿಮ್ಮ ಭಾಗ ಹೆಚ್ಚು ಡೆವಲಪ್ ಆಗ್ಬೇಕು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಲಿ, ನೀವೆಲ್ಲರೂ ಕೂಡ ಆ ಕಡೆಯಿಂದಾನೇ ಬಂದು ಇರ್ತಾವೆ. ಆದ್ರೆ ನೀವು ಸಂಘಟಿತರಾಗಿ ಹೇಗೆ ದಕ್ಷಿಣ ಕರ್ನಾಟಕದ ಉದ್ಧಾರ ಹೆಂಗಾಗ್ತದೋ ಹಂಗ ನಮ್ಮ ಭಾಗದ ಉದ್ಧಾರ ಆಗ್ಬೇಕಂದ್ರ ನಾವೇನ್ ಮಾಡ್ಬೋದು, ನಮ್ಮಲ್ಲಿ ಏನು ಪ್ರತಿಭೆಗಳದಾವ, ಮತ್ತ ನಮ್ಮಿಂದ ನಾವು ಸಂಪನ್ಮೂಲಗಳನ್ನು ಹೇಗ್ ಮಾಡ್ಬೋದು. ಬಹಳಷ್ಟು ಜನ ಉತ್ತರ ಕರ್ನಾಟಕದೊಳಗ ಈಗ ನಿಮ್ಗೆ ಗೊತ್ತಿರಬಹುದು, ಬೇರೆ ಬೇರೆ ನೀವೆಲ್ಲ ರೈತ ಹೋರಾಟ ಹಿಡಿದ್ರಿ, ನೀವು ಬಿಡದಿಯೊಳಗ ಹೋರಾಟ ನಡೀತದ, ಅಲ್ಲೆಲ್ಲ ತಂತಂದು ಏನೇನೋ ಹಾಕ್ತಾರೆ. ಅದೇ ಯಾಕೆ ನಮ್ಮಲ್ಲಿ ಬರಂಗಿಲ್ಲ? ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆಗಳಿದಾವೆ. ಅದಕ್ಕೆ ಇವುಗಳನ್ನೆಲ್ಲವೂ ಕೂಡ ಅದೇ ಹಣವನ್ನ ಅದೇ ಇದನ್ನ ನಮ್ಮ ಭಾಗಕ್ಕೆ ಉಪಯೋಗ ಮಾಡಿದ್ರೆ ಎಷ್ಟಾಗ್ತದೆ. ಇವುಗಳ ಬಗ್ಗೆ ಎಲ್ಲರೂ ಕೂಡ ಕೂಲಂಕುಷವಾಗಿ ನೀವು ಅದಿಷ್ಟು ವಿಚಾರ ಮಾಡ್ತಾ ನಿಮ್ಮ ಭಾಗದಲ್ಲಿ ಆಗುವ ಅನ್ಯಾಯಗಳನ್ನ, ನಿಮ್ಮ ಭಾಗದಲ್ಲಿ ಆಗುವ ತಾರತಮ್ಯತೆಯನ್ನ ನೀವೇನಾದ್ರೂ ಎತ್ತಿ ಹಿಡಿಲಿಕ್ಕೆ ಹೋದ್ರಿ ಅಂದ್ರೆ ಖಂಡಿತವಾಗಿಯೂ ಜನ ನಿಮಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನೀವೆಲ್ಲರೂ ಮಾಡೋದು ಒಂದಕ್ಕನ, ಅವ್ರು ಸ್ವಾಮಿಗಳಾರ ಮಾಡ್ಲಿ, ಯಾರಿಗಂತಾರ ಅವರು ಸ್ವಾಮಿಗಳು ಮಾಡೋದು ಎದಕ್ಕಂತಾರ? ಭಕ್ತರಿಗಾಗಿ ಅಂತ. ಭಕ್ತರಂದ್ರೆ ಯಾರ? ಜನನೇ. ರಾಜಕಾರಣಿಗಳು ಯಾರಿಗೆ ಸೇವೆ ಮಾಡಕ್ಕಂತಾರ? ಜನ ಸೇವೆನೆ. ಆಯ್ತಾ? ಆಮೇಲೆ ಈ ನೌಕರಿ ಇದು ಮಾಡೋರು ಅಧಿಕಾರಿಗಳೆಲ್ಲ ಏನ್ ಮಾಡ್ಬೇಕಂತಾರ? ಜನರ ಒಳಿತಿಗಾಗಿ ನಾವಿದ್ದೇವೆ, ಅಲ್ಲಿ ಜನನೇ. ಮತ್ ನಿಮ್ ಕೆಲಸನ, ನಿಮ್ಮ ಕೆಲಸಕ್ಕೂ ಕೂಡ ಜನರ ಒಳಿತಿಗಾಗಿ ಅಂದ್ಮೇಲೆ ಆಕಾಶ ಪತಿತಂ ತೋಯಂ ಯಥಾಗಚ್ಚತಿ ಸಾಗರ ಅನ್ನುವಂಗ ಎಲ್ಲಿ ಮಳೆ ಹನಿ ಹರಿದ್ರು ಕೂಡ ಹೆಂಗ ಸಾಗರಕ್ಕನೆ ಹೋಗ್ತದೋ ಅನ್ನೋ ಹಾಗೆ ಎಲ್ಲಾರು ಮಾಡೋದು ಅದಕ್ಕ ಜನರಿಗಾಗಿ ಇರೋದ್ರಿಂದ ಜನರಿಗಾಗಿ ಜನರಿಗೋಸ್ಕರನೇ ನೀವಿದ್ರಿ ಅಂತಂದ್ರೆ ಜನ ನಿಮ್ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ, ಪತ್ರಿಕೆಯ ಧರ್ಮ ಅದು ಬಹಳ ಶ್ರೇಷ್ಠವಾಗಿರುವಂತ ಧರ್ಮ. ಇನ್ನೂ ಗೊತ್ತಿರ್ಲಿ, ಪತ್ರಿಕೆ ಅಂದ್ರೆ ಜಸ್ಟ್ ಲೈಕ್ ಫಿಲ್ಟರ್ ಇದ್ದಂಗೆ. ಕಲಕ್ಕ ನೀರ್ ಇತ್ತಂದ್ರ ಕಲಕ್ ನೀರ್ ಹಾಕಿರ ನೀವ ಸೋಸಿ ನೀರ್ ಕೆಳಗ್ ಬರ್ತದೆ, ಅದು ತಿಳಿ ಆಗ್ತದೆ. ಹಂಗ ಕಲುಷಿತವಾಗಿರುವ ಯಾವುದೇ ವಿಚಾರವನ್ನ ನೀವು ಸೋಸಿ ಸಮಾಜಕ್ಕೆ ತಿಳಿ ನೀರು ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಬಹಳಷ್ಟು ಸಂತೋಷ ಆಯ್ತು. ಗುರುಶಾಂತೇಶ್ವರನ ಸಾನ್ನಿಧ್ಯ ಈ ಮಠ ಗೊತ್ತಿರ್ಲಿ ನಿಮ್ಗೆ. ಜಾತಿ, ಮತ, ಪಂಥ, ಪಂಗಡ ಎಲ್ಲವನ್ನ ಮೀರಿದ ಮಠ ಇದೆ. ಅದಕ್ಕಾಗಿ ಈ ಮಠದೊಳಗೆ ಇದು ನೀವೆಲ್ಲರೂ ಕೂಡ್ಕೊಂಡು ಬಂದು ಈ ಐಡಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲ ಐಡಿಯನ್ನು ಸ್ವೀಕರಿಸಿದಿರಿ. ನಿಮ್ಮ ಐಡಿ ಏನಾಗಿರ್ಬೇಕು ಅಂತಂದ್ರೆ ಇವರಿಂದ ನಾನು ಚಲೋ ಆಯ್ತು ಅನ್ನುವ ಐಡಿ ಆಗ್ಬೇಕು ಅನ್ನೋದನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಂತ್. ತಾಲೂಕಾ ಶಾಖೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಆಡಳಿತ ಮಂಡಳಿಯವರ ಪ್ರಮಾಣ ಪತ್ರ ವಿತರಣೆ ಹಾಗೂ ನೂತನವಾಗಿ ಸದಸ್ಯರಾಗಿರತಕ್ಕಂಥ ಸರ್ವ ಸದಸ್ಯರುಗಳ ಐಡಿ ವಿತರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಹಾಗೂ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿಪ್ಪುವರ್ಧನ್ ಸರ್ ಅವರ ಆದೇಶದ ಮೇರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಾದ ಪಡೆಯಲು ಅವರಿಂದ ಸತ್ಕಾರ ಪಡೆದಿದ್ದು ನನ್ನ ಈ ಜೀವನದಲ್ಲಿ ಅತಿ ಪುಣ್ಯದ ಗಳಿಗೆ ಎಂದು ನಾನು ಸ್ಮರಿಸುತ್ತೇನೆ. ನಾವೆಲ್ಲರೂ ಈಗ ಯಾವ ರೀತಿ ಹುಮ್ಮಸ್ಸಿನಿಂದ, ಸಹಕಾರದಿಂದ, ಪ್ರೀತಿ ಪ್ರೇಮದಿಂದ, ಒಗ್ಗಟ್ಟಿನಿಂದ ನಡೆಯುತ್ತಿದ್ದೀರಿ, ಇದು ನಮ್ಮ ಕೇಂದ್ರ ಕಮಿಟಿಯವರಿಗೆ ನೋಡಿದ ತಕ್ಷಣ ಬಹಳ ಖುಷಿ ಆಗುತ್ತದೆ ಎನ್ನುವಂಥ ವಿಷಯ ನನಗೆ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ತಾವೆಲ್ಲರೂ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡುತ್ತಾ ಮುಂದುವರಿಸಿಕೊಂಡು ಹೋಗಬೇಕೆಂದು ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಿನಂತಿಸಿಕೊಂಡು ನನ್ನ ಎರಡು ಮಾತು ಮುಗಿಸುತ್ತೇನೆ. ನಮಸ್ಕಾರ.